ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಒಂದು ವಿಶೇಷವಾಗಿರುವಂತಹ ಸಮಯ ಅದ್ಭುತವಾಗಿರುವಂತಹ ಪರಿಣಾಮಕಾರಿಯಾಗಿರುವ ಪ್ರಯೋಜನಕಾರಿಯಾಗಿರುವಂತಹ ಅತ್ಯುತ್ತಮವಾದ ವಿಶೇಷತೆಯನ್ನು ತುಂಬಿರುವಂತಹ ಸಮಯವಾದರೂ ಕೂಡ ಪಾಪದ ಪಾತ್ರೆ ತುಂಬುತ್ತಿದೆ. ಸ್ನೇಹಿತರೆ, ಹೌದು, ಈ ಶೀರ್ಷಿಕೆಯ ಹಿಂದೆ ಒಂದು ದೊಡ್ಡದಾದ ರಹಸ್ಯ ಕೂಡ ಅಡಗಿದೆ ಮತ್ತು ನೀವು ಈ ಒಂದು ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ನೀವು ಖಂಡಿತವಾಗಿ ನಿಮಗೆ ಧನ್ಯವಾದವನ್ನು ಹೇಳುತ್ತೀರಾ. ಏಕೆಂದರೆ ಮುಂದಿನ 24ರಿಂದ 48 ಗಂಟೆಯ ಒಳಗಾಗಿ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುತ್ತದೆ. ಅಂತಹ ಬದಲಾವಣೆಯು ನಿಮ್ಮನ್ನು ಸಂತೋಷದಿಂದ ಹುಚ್ಚರನ್ನಾಗಿ ಮಾಡುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈ ಒಂದು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿದರೆ ಮಾತ್ರ ನಿಮಗೆ ಎಲ್ಲ ಘಟನೆಗಳು ನಿಮ್ಮ ಜೀವಿತಾವಧಿಯಲ್ಲಿ ಸಂಭವಿಸುತ್ತವೆ. ಈ ಸಮಯ ಸ್ನೇಹಿತರೆ ಒಂದು ಅಜಾಗರೂಕತೆಯಿಂದ ಅಥವಾ ಸಮಯವು ನಿಮ್ಮನ್ನು ದೊಡ್ಡ ತೊಂದರೆಗೆ ಸಿಲುಕಿಸಬಹುದು. ಆದ್ದರಿಂದ ನಾವು ನಿಮಗೆ ಮೊದಲಿಗೆನೇ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಸ್ನೇಹಿತರೆ, ಇಂದು ಹಾಗಲ್ಲ. ಈ ಸಮಯ ನೀವು ಸಕಾರಾತ್ಮಕವಾದ ವಿಷಯವನ್ನು ಮಾತ್ರ ಮಾತನಾಡಬೇಕು. ಮುಂದಿನ 24ರಿಂದ 48 ಗಂಟೆಗಳ ಒಳಗಾಗಿ ಮಕರ ರಾಶಿಯವರ ಜೀವನದಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ಎಚ್ಚರಿಕೆಯಿಂದ ಕೇಳಿಕೊಂಡು ಅರ್ಥ ಮಾಡಿಕೊಂಡರೆ ಮಾತ್ರ ನಿಮಗೆ ಸಂಭವಿಸುವಂತಹ ಪ್ರತಿಯೊಂದು ಕೂಡ ಅರ್ಥವಾಗುತ್ತೆ. ಅದರಿಂದ ನಿಮಗೆ ಪ್ರಯೋಜನಕಾರಿಯಾಗಿರುವಂತಹ ಒಂದು ವಿಶೇಷವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಲಾಭವನ್ನು ಕಂಡುಕೊಳ್ತೀರಾ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಕೆಳಗಿರುವಂತಹ ಎಲ್ಲ ರೀತಿಯ ಮಟ್ಟದ ಜೀವನವನ್ನು ದೂರ ಮಾಡಿ ಮೇಲ್ಮಟ್ಟಕ್ಕೆ ಬರುವಂತಹ ಸಮಯ. ಈ ಸಂದರ್ಭದಲ್ಲಿ 3 ಬಾರಿ ನಿಮ್ಮ ಭಕ್ತಿಯಿಂದ ದೇವರ ಹೆಸರನ್ನು ಬರೆಯಿರಿ. ಇದರಿಂದಾಗಿ ನಿಮಗೆ ದೇವರ ಆಶೀರ್ವಾದ ಮತ್ತು ಪ್ರೀತಿಯು ನೇರವಾಗಿ ಬರುತ್ತದೆ. ನಿಮ್ಮ ಇಡೀ ಕುಟುಂಬವು ಅದನ್ನು ಸ್ವೀಕರಿಸುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿ ನಿಮ್ಮ ಜೀವನದಲ್ಲಿ 1 ಗಂಟೆಯ ಒಳಗೆ ನಿಮ್ಮ ಜೀವನವು ಚಿನ್ನಕ್ಕಿಂತ ಹೆಚ್ಚು ಅಮೂಲ್ಯಯುತವಾಗಿರುವುದನ್ನು ನೀವು ಗಮನಿಸಬಹುದು. ಹೌದು ಸ್ನೇಹಿತರೆ, ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಈ ಸಮಯ ಮುಂದಿನ 48 ಗಂಟೆಗಳಲ್ಲಿ ಮಕರ ರಾಶಿಯವರ ಬಾಳಿನಲ್ಲಿ ನಡೆಯುವಂತಹ ಅದ್ಭುತವಾದ ಘಟನೆಯು ಒಂದು ಅದ್ಭುತವಾದ ತಿರುವನ್ನು ಪಡೆದುಕೊಳ್ಳುತ್ತದೆ. ಅದನ್ನು ನೋಡಿದರೆ ನೀವು ದಿಗ್ಭ್ರಮೆಯನ್ನು ಪಡೆದುಕೊಳ್ತೀರಾ. ಬೇರೆ ರೀತಿಯಲ್ಲಿ ಹೇಳೋದಾದರೆ ನಿಮ್ಮ ಜೀವನವು ಒಂದು ಪ್ರಮುಖವಾದ ಯೂಟರ್ನ್ ಅನ್ನು ಪಡೆದುಕೊಳ್ಳುತ್ತೆ. ಒಬ್ಬ ವ್ಯಕ್ತಿಯು ಧನಿಕನಾದಾಗ ಖಂಡಿತವಾಗಿ ಅವನು ಯಾವ ರೀತಿ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತಾನೆ, ನೆಮ್ಮದಿಯನ್ನು ಅನುಭವಿಸ್ತಾನೆ, ಅದನ್ನು ನೀವು ಈಗ ಖಂಡಿತವಾಗಿ ಫೀಲ್ ಮಾಡಬಹುದು. ಹೌದು, ಮಕರ ರಾಶಿಯವರಿಗೆ ದೇವರು ಒಂದು ವಿಶೇಷವಾಗಿರುವಂತಹ ಆಶೀರ್ವಾದವನ್ನು ನೀಡ್ತಿದ್ದಾರೆ. ನಿಮ್ಮ ಎಲ್ಲ ಗೊಂದಲಗಳೀಗ ದೂರವಾಗುತ್ತದೆ. ದೇವರು ನಿಮಗೆ ಒಂದು ನಂಬಲು ಸಾಧ್ಯವಾಗದ ಮಾರ್ಗವನ್ನು ನೀಡ್ತಿದ್ದಾನೆ. ಮತ್ತು ಸ್ನೇಹಿತರೆ, ಮುಂದಿನ 48 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಒಂದು ಅದ್ಭುತವಾದ ಘಟನೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಈ ಮಾಹಿತಿಯು ನಿಮ್ಮ ಹಲವಾರು ಬಾರಿ ನಿಮ್ಮ ಜಾತಕದಲ್ಲಿ ಶನಿಯೊಂದಿಗೆ ಶುಕ್ರನು ಸೇರಿಕೊಂಡು ಮಹತ್ವದ ಪವಾಡವನ್ನು ಮಾಡಲಿದ್ದಾನೆ. ಹೌದು ಸ್ನೇಹಿತರೆ, ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳುವಂತಹ ತಪ್ಪನ್ನು ಮಾಡಬೇಡಿ. ಇದರಿಂದ ಶನಿಯು ಶುಕ್ರನೊಂದಿಗೆ ಸೇರಿಕೊಂಡು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಉತ್ತಮ ಸ್ಥಾನದ ಬದಲಾವಣೆಯನ್ನು ಮಾಡ್ತಾರೆ. ನಿಮ್ಮ ಜೀವನವು ತುಂಬ ಪ್ರಯೋಜನಕಾರಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ನೀವು ಅದರ ಲಾಭವನ್ನು ಕೂಡ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಅದು ನಿಮ್ಮ ತಪ್ಪನ್ನು ಸರಿ ಮಾಡುವಂತಹ ವಿಶೇಷವಾದ ಅವಕಾಶವನ್ನು ಕೊಡ್ತಾ ಇದೆ. ನಾನು ನಿಮ್ಮೆಲ್ಲರಿಗೂ ಹೇಳುತ್ತೇನೆ, ಹಿಂದೆ ನಿಮ್ಮ ಜೀವಿತಾವಧಿಯಲ್ಲಿ ಇದೇ ರೀತಿಯ ಗ್ರಹಗಳ ಸ್ಥಾನವು ಇದ್ದವು. ಸ್ನೇಹಿತರೆ, ಶುಕ್ರನು ನಿಮಗೆ ಶನಿಯೊಂದಿಗೆ ಸಂಯೋಗವನ್ನು ರೂಪಿಸಿಕೊಂಡಾಗ ಜಾತಕವು ವ್ಯಕ್ತಿಗೆ ವಿವಿಧ ರೀತಿಯ ಪ್ರಯೋಜನಗಳಿಗೆ ಅವಕಾಶವನ್ನು ನೀಡುತ್ತದೆ, ಸೃಷ್ಟಿ ಮಾಡುತ್ತದೆ. ವಿವಿಧ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು. ಆದರೆ ಸ್ನೇಹಿತರೆ, ಅವುಗಳನ್ನು ನಿರ್ಲಕ್ಷಿಸುವಂಥವರು ಯಾವುದೇ ಕಾರಣಕ್ಕೂ ದೇವರು ಅನೇಕ ಬಾರಿ ಏನು ಮಾಡುತ್ತಾನೆ, ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ ಒಳ್ಳೆಯ ಕಾರ್ಯಗಳನ್ನು ಅವನು ನೋಡಿದಾಗ, ಅವನ ಒಳ್ಳೆಯ ಕಾರ್ಯಗಳ ಭಂಡಾರವನ್ನು ತುಂಬಿದಾಗ ಅವನಿಗೆ ಆಶೀರ್ವಾದದ ಮೂಲಕ ಜೀವಿತ ಅವಧಿಯಲ್ಲಿ ಬದಲಾವಣೆಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಅದೇ ರೀತಿ ಮತ್ತು ಸ್ನೇಹಿತರೆ, ದೇವರು ಇದನ್ನು ವ್ಯಕ್ತಿಗತವಾಗಿ ಮಾಡೋದಿಲ್ಲ, ಅವರ ಕಾರ್ಯಗತವಾಗಿ ಮಾಡ್ತಾರೆ. ದೇವರು ಒಬ್ಬ ವ್ಯಕ್ತಿಗೆ ಸಂಕೇತಗಳನ್ನು ನೀಡಿದಾಗಲೂ ಅವನು ವ್ಯಕ್ತಿಗತವಾಗಿ ಬರುವುದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ರೂಪದಲ್ಲಿ ಬಂದಾದರೂ ಸರಿಯೇ ಸಂಕೇತಗಳನ್ನು ನೀಡ್ತಾ ಇದ್ದಾನೆ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನಿಮ್ಮ ಜಾತಕದಲ್ಲಿ ಉತ್ತಮ ಗ್ರಹ ಸಂಚಾರವಿದ್ದರೆ ಅವು ನಿಮಗೆ ಒಳ್ಳೆಯ ಕಾರ್ಯಗಳ ಫಲಿತಾಂಶವಾಗಿರುತ್ತದೆ. ಆದ್ದರಿಂದ ನೀವು ಹಿಂದಿನ ಕಠಿಣವಾಗಿರುವಂತಹ ಪರಿಶ್ರಮದ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದ್ದು, ನಿಮ್ಮ ಜೀವನ ಇನ್ನು ಮುಂದೆ ಗತಕಾಲದ ನಿಮ್ಮ ದಿನಗಳ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುವ ಸಮಯ ಬಂದಿದೆ. ಸ್ನೇಹಿತರೆ, ಖಂಡಿತವಾಗಿ ಈ ಬಾರಿ ನಿಮ್ಮ ಜಾತಕದಲ್ಲಿ ಶನಿಯೊಂದಿಗೆ ಸಂಯೋಗವಾಗ್ತಾ ಇರೋದ್ರಿಂದ ಶುಕ್ರನು ನಿಮಗೆ 7ನೇ ಮನೆಯಲ್ಲಿ, ನಿಮ್ಮ ಮನೆಯ ಮೇಲೆ 10ನೇ ಮನೆಯಲ್ಲಿ, ಎರಡರಲ್ಲೂ ಕೂಡ ಸಂಚಾರ ಮಾಡ್ತಾ ಇದ್ದಾನೆ. ಅದರಿಂದ ಸಿರಿ ಸಂಪತ್ತು ಸಿಗುತ್ತದೆ, ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಶುಭವಾಗಿರುವಂತಹ ಫಲಿತಾಂಶವನ್ನು ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳ ಜೀವನಕ್ಕೆ ಸಂಬಂಧಪಟ್ಟಂತೆ
ಮತ್ತು ಹಣದ ವಿಚಾರಕ್ಕೂ ಕೂಡ ಅದೃಷ್ಟವಂತರು ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ನಷ್ಟಗಳಿಂದ ನೋಯಿಸಲ್ಪಟ್ಟ ಸ್ವಾಭಿಮಾನ ಇವೆಲ್ಲವೂ ಕೂಡ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಸಜ್ಜಾಗ್ತಾ ಇದೆ. ಈ ಸಮಯ ನೀವು ನಿರ್ಣಾಯಕವಾಗಿರುವಂತಹ ಪರಿಣಾಮವನ್ನು ಅನುಭವಿಸ್ತೀರಾ. ಮತ್ತು ಸ್ನೇಹಿತರೆ, ತಿಳಿದೋ ತಿಳಿಯದೆ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸುತ್ತದೆ. ಅದು ಹಿಂದೆ ನೀವು ಯಶಸ್ಸನ್ನು ಸಾಧಿಸೋದನ್ನು ತಡೆಯುವಂಥದ್ದಾಗಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ಯಶಸ್ಸನ್ನು ಸಾಧಿಸುವವರೆಗೂ ಸಹ ಅದು ಹೆಚ್ಚು ಕಾಲ ಉಳಿದುಕೊಳ್ಳುತ್ತದೆ. ಈಗ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ಹಣವು ನಿಮಗೆ ಬಂದಿತ್ತು, ಆದರೆ ಅದು ಉಳಿತಾ ಇರಲಿಲ್ಲ. ಸಮಸ್ಯೆಗಳು ಕೊನೆಗೊಂಡಿಲ್ಲ. ಬೇರೆ ರೀತಿಯಲ್ಲಿ ಹೇಳೋದಾದರೆ, ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಆದರೆ ಯಾವುದೇ ರೀತಿಯ ಅರ್ಹವಾದ ಫಲಿತಾಂಶವನ್ನು ಎಂದಿಗೂ ಕೂಡ ಸಾಧಿಸೋಕೆ ಆಗಿರಲಿಲ್ಲ. ಆದರೆ ಈಗ ಸಮಯ ಬದಲಾಗ್ತಾ ಇದೆ ಸ್ನೇಹಿತರೆ. ಸಮಯವು ಮತ್ತೊಮ್ಮೆ ನಿಮ್ಮ ಪರವಾಗಿದೆ. ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿದೆ. ಆದ್ದರಿಂದ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ, ಕರ್ಮದ ದೇವರು ಶನಿದೇವ ಕೂಡ ನಿಮ್ಮ ಕಡೆಗೆ ಬರ್ತಿದ್ದಾರೆ. ಈಗ ಸ್ನೇಹಿತರೆ, ಜಗತ್ತಿನ ಯಾವುದೇ ಶಕ್ತಿಯು ಕೂಡ ನಿಮ್ಮ ಜೀವನವನ್ನು ಬದಲಾಗೋದನ್ನು ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದರೆ ನಾವು ತಿಳಿಸಿರುವಂತಹ ಪರಿಹಾರದ ಮಾಹಿತಿ ಎಚ್ಚರಿಕೆಯಿಂದ ತಿಳಿದುಕೊಂಡರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ಅಂತಹ ಗ್ರಹಗಳ ಸಂಚಾರವು ಎಲ್ಲರ ಜೀವಿತ ಅವಧಿಯಲ್ಲಿ ಸಂಭವಿಸುವುದಿಲ್ಲ. ಅಂಥದ್ರಲ್ಲಿ ನಿಮ್ಮ ಅದೃಷ್ಟ ಕುದುರೆಗಿಂತ ವೇಗವಾಗಿ ಓಡುತ್ತದೆ. ಏಕೆಂದರೆ ಸ್ನೇಹಿತರೆ, ನೀವು ತುಂಬಾ ಅದೃಷ್ಟವಂತರು, ಪುಣ್ಯವಂತರು. ನಿಮ್ಮ ಹಣೆ ಬರಹವು 1 ಮಿಲಿಯನ್ನಲ್ಲಿ 1 ಸ್ನೇಹಿತರೆ. ಹೌದು, ಕೋಟಿಗೊಬ್ಬರಂತೆ ನಿಮ್ಮ ಜೀವನ ಈಗ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ. ಒಟ್ಟಾರೆಯಾಗಿ ಏಪ್ರಿಲ್ ತಿಂಗಳು ಮುಂದಿನ 48 ಗಂಟೆ ಒಳಗಾಗಿ ಕಲಿಯುಗದ ಅತಿ ದೊಡ್ಡ ಘಟನೆ ನಿಮ್ಮ ಜೀವಿತ ಅವಧಿಯಲ್ಲಿ ಸಂಭವಿಸುತ್ತದೆ. ಹೌದು ಸ್ನೇಹಿತರೆ, ಇದು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ. ಮತ್ತು ಸ್ನೇಹಿತರೆ, ಈ ಸಮಯದಲ್ಲಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮೂಲಕ ಬರೆಯೋದನ್ನು ತಪ್ಪಿಸಬೇಡಿ. ನಾವು ನಿಮ್ಮ ಜೀವನವನ್ನು ನೀವು ನಿರೀಕ್ಷಿಸುವ ಯಶಸ್ಸನ್ನು ಸಾಧಿಸೋದು ಹೇಗೆ ಎಂದು ಹೇಳ್ಕೊಡ್ತೀವಿ. ನೀವು ಎದುರಿಸಬಹುದಾದಂತಹ ಯಾವುದೇ ತೊಂದರೆಗಳನ್ನು ತಪ್ಪಿಸಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ನಾವು ಇದನ್ನೆಲ್ಲ ನಿಮ್ಮೊಂದಿಗೆ ಉಚಿತವಾಗಿ ಹಂಚಿಕೊಳ್ಳುತ್ತಿದ್ದೇವೆ. ಆದ್ದರಿಂದ ನೀವು ಪ್ರತಿಯಾಗಿ ಏನನ್ನು ಕೊಡಬೇಡಿ. ನಿಮ್ಮ ಜೀವನದಲ್ಲಿ ನಾವು ತಿಳಿಸುವಂತಹ ಪ್ರಯತ್ನಗಳಿಗೆ ತಕ್ಕಂತಹ ಪ್ರತಿಫಲವನ್ನು ಕಂಡುಕೊಳ್ಳೋದಕ್ಕೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ನೀವು ಅನುಸರಿಸಬೇಕಾಗಿರುವಂತಹ ಸರಿಯಾದ ಮಾಹಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮಿಂದ ಅವರಿಗೂ ಕೂಡ ಸಹಾಯವಾದರೆ ದೇವರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಇನ್ನು ನಿಮ್ಮ ಹೃದಯವನ್ನು ಇನ್ನು ಮುಂದೆ ಕರಗಿಸುವಂತಹ ಕೆಲಸ ನಡೆಯುತ್ತಾ ಹೋಗುತ್ತೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಮುಂದಿನ 48 ಗಂಟೆಯ ಒಳಗಾಗಿ ಯಾವೆಲ್ಲ ಘಟನೆಗಳು ನಡೆಯುತ್ತದೋ ಜಗತ್ತಿನ ಯಾವುದೇ ಶಕ್ತಿಯು ಕೂಡ ನಿಮ್ಮ ಜೀವನವನ್ನು ಬದಲಾಯಿಸಲು ಅಥವಾ ನಿಲ್ಲಿಸಲು ತಡೆಯೋಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಇನ್ನು ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು 2 ಪ್ರಮುಖವಾದ ಸಿಹಿ ಸುದ್ದಿಯನ್ನು ಚಿಹ್ನೆಯನ್ನು ಪಡೆದುಕೊಳ್ತೀರಾ. ಮತ್ತು ಸ್ನೇಹಿತರೆ, ಈ ಚಿಹ್ನೆಗಳು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಮತ್ತು ಕರ್ಮದ ದೇವರು ಶನಿದೇವನ ಆಶೀರ್ವಾದದಿಂದ ಬರುತ್ತಿದೆ. ಆದ್ದರಿಂದ ನಿಮ್ಮ ಜೀವನ ಇನ್ನು ಮುಂದೆ ಹಲವಾರು ಚಿಹ್ನೆಗಳ ನಿರ್ಲಕ್ಷ್ಯ ಮಾಡ್ತಾ ಹೋದರೆ ನೀವು ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಇಲ್ಲದಂತೆ ಕಷ್ಟವನ್ನು ಪಡಬೇಕಾಗುತ್ತೆ. ನಿಮ್ಮ ಪಾದಕ್ಕೆ ಈಗ ಒಂದು ಚುಂಬಿಸುವಂತಹ ಯಶಸ್ಸು ನಿಮ್ಮ ಮೆಟ್ಟಿಲುಗಳನ್ನು ಹತ್ತೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಈ ಸಂದರ್ಭದಲ್ಲಿ ನೀವು ಎಲ್ಲ ರೀತಿಯ ಕಷ್ಟಗಳಿಗೆ ಗುರಿ ಆಗಿರಬಹುದು ಅಥವಾ ತೊಂದರೆಗಳನ್ನು ಅನುಭವಿಸಿರಬಹುದು. ಏಕೆಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣದಿಂದ ರಾತ್ರಿ ಮಲಗುವವರೆಗೂ ಸಾಕಷ್ಟು ಶ್ರಮವನ್ನು ಪಡ್ತೀರಾ, ಕಷ್ಟಗಳನ್ನು ಪಡ್ತೀರಾ. ನೀವು ಜನಿಸಿರುವಂತಹ ಸಮಯದಲ್ಲಿ ಧರ್ಮದ ದೇವತೆ ಲಕ್ಷ್ಮೀ ದೇವತೆ ಮತ್ತು ಕರ್ಮದ ದೇವರು ಶನಿದೇವರು ಆಶೀರ್ವಾದದ ಮೂಲಕ ಮೊದಲು ನಿಮಗೆ ದಯೆಯನ್ನು ತೋರಿಸ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ತಪ್ಪಿನಿಂದಾಗಿ ಈ ಇಬ್ಬರು ದೇವತೆಗಳು ಕೋಪಗೊಳ್ಳೋದನ್ನು ತಪ್ಪಿಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕಾದಂತಹ ಕೆಲಸಗಳು ಅಂದರೆ ಮನೆಯನ್ನು ಸ್ವಚ್ಛವಾಗಿರಿಸಬೇಕು, ನಿಮ್ಮ ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಬೇಕು. ನೀವು ಪ್ರತಿದಿನ ಬೆಳಗ್ಗೆ ಎದ್ದೊಳ್ತೀರಾ, ಅದೇ ಕೆಲಸಗಳನ್ನು ಶುರು ಮಾಡ್ತೀರಾ, ಮತ್ತು ಕೆಲಸವನ್ನು ಮುಗಿಸಿ ರಾತ್ರಿ ನಿದ್ರೆಗೆ ಹೋಗ್ತೀರಾ. ಈ ರೀತಿಯಾದ ದಿನಚಕ್ರದಲ್ಲಿ ನೀವು ಹೇಗೆ ಶ್ರೀಮಂತರಾಗೋದಕ್ಕೆ ಸಾಧ್ಯವಾಗುತ್ತೆ ಹೇಳಿ? ಅದೇ ರೀತಿ ನೀವು ನೀತಿವಂತರಾಗಿರಬೇಕು, ಉತ್ತಮವಾದ ಮಾರ್ಗವನ್ನು ಅನುಸರಿಸಬೇಕು, ಎಂದಿಗೂ ಕೆಟ್ಟ ಕೆಲಸವನ್ನು ಮಾಡಬಾರದು. ಸ್ನೇಹಿತರೆ, ಖಂಡಿತವಾಗಿ ಅಂತಹ ಜನರು ತಮ್ಮ ಜೀವನದಲ್ಲಿ ಇರಬಹುದು, ಕಷ್ಟಗಳನ್ನು ಕೊಡ್ತಾ ಇರಬಹುದು, ಆದರೆ ದೇವರು ಅವರ ಜೊತೆಗಿರ್ತಾನೆ. ಯಾಕೆಂದರೆ ಕಷ್ಟಗಳನ್ನು ಕೊಟ್ಟಾಗ ನೀವು ಅದಕ್ಕಿಂತ ಬಲಶಾಲಿಯಾಗಿ ಎಲ್ಲವನ್ನು ನಿರ್ವಹಿಸುವಂತಹ ಜಾಣ್ಮೆಯನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ಎದುರಾಗಿಸುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತಹ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಅದರ ನಂತರ ಸಮಯವು ಬದಲಾಗ್ತಾ ಹೋಗುತ್ತೆ. ನೋಡುಗರು ಹೇಳ್ತಾರೆ, ದಿಗ್ಭ್ರಮೆಗೊಳ್ತಾರೆ. ಏಕೆಂದರೆ ನಿಮ್ಮ ಜೀವನ ಎಷ್ಟು ಕಷ್ಟದಿಂದ ತುಂಬಿತ್ತೋ ಈ ಅವಧಿಯಲ್ಲಿ ಅಷ್ಟೇ ಬೇಗ ನೀವು ಒಳ್ಳೆಯದನ್ನು ಪಡೆದುಕೊಂಡಿರ್ತೀರಾ. ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡ್ತೀರಾ, ನಿಮಗೆ ಸಹಾಯ ಮಾಡುವ ಮನೋಭಾವ ಇದೆ. ವಾಸ್ತವವಾಗಿ ನೀವು ಬೇರೆಯವರಿಗೆ
ಬೇರೆಯವರಿಗೆ ಸಹಾಯ ಮಾಡುವಾಗ ಅನೇಕ ಬಾರಿ ಜನರು ನಿಮ್ಮ ಬಗ್ಗೆ ದಯೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ. ಬೇರೆ ರೀತಿಯಲ್ಲಿ ಹೇಳೋದಾದರೆ ಖಂಡಿತವಾಗಿ ಸ್ನೇಹಿತರೆ, ಅವರು ನಿಮ್ಮ ಮುಗ್ಧತೆಯನ್ನು ಲಾಭವನ್ನು ಪಡೆದುಕೊಂಡಿದ್ದಾರೆ. ಆದ್ದರಿಂದ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಅದೃಷ್ಟದ ಒಂದು ಸಂಕೇತವಾಗಿ ಕೆಲವು ತಪ್ಪುಗಳನ್ನು ಮಾಡುವ ಬಗ್ಗೆ ಜಾಗರೂಕರಾಗಿರಬೇಕು. ಯಾರನ್ನೂ ಕೂಡ ಕುರುಡರಾಗಿ ನಂಬಾರ್ದು. ನೀವು ತಪ್ಪುಗಳನ್ನು ಮಾಡ್ತಾ ಹೋದರೆ, ಸಂಪೂರ್ಣವಾಗಿ ಪುನರಾವರ್ತಿಸ್ತಾ ಹೋದರೆ ನಿಮ್ಮ ಜೀವನ ನಾಶವಾಗುತ್ತೆ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವು 2 ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಖಂಡಿತ ಎಲ್ಲ ರೀತಿಯ ನಂತರ ಲಕ್ಷ್ಮೀ ದೇವತೆ ಮತ್ತು ಕರ್ಮದ ದೇವರು ಶನಿ ಭಗವಂತ ನಿಮ್ಮ ಜೀವನದಲ್ಲಿ ಮುಂದಿನ 24 ಗಂಟೆ ಒಳಗಾಗಿ ನಿಮಗೆ ಹಲವಾರು ರೀತಿಯ ಸೂಚನೆಗಳನ್ನು ಕೊಡ್ತಾರೆ. ಅದನ್ನು ಅನುಸರಿಸಬೇಕು. ಅಷ್ಟೇ ಅಲ್ಲದೆ ನಿಮಗೆ ಯಾವ ರೀತಿಯ ಚಿಹ್ನೆಗಳನ್ನು ನೀಡ್ತಾರೆ ಅಂತ ನೋಡೋದಾದರೆ, ನಿಮ್ಮ ಮನೆಗೆ ಒಂದು ವಿಶೇಷವಾಗಿ ದೇವರ ಆಶೀರ್ವಾದ ಬರುವಂತಹ ಸಮಯದಲ್ಲಿ, ರಾತ್ರಿ ನಿದ್ರೆಯ ಸಮಯದಲ್ಲಿ ದೇವರು ನಿಮಗೆ ಹಲವಾರು ರೀತಿಯ ಒಂದು ವಿಶೇಷವಾಗಿರುವಂತಹ ಸಾಹಿತ್ಯ ಮತ್ತು ಸಂಗೀತದಕ್ಕೆ ಅನುಗುಣವಾಗಿ ನಿಮಗೆ ಬಹಳಷ್ಟು ಅನುಕೂಲಕರವಾಗಿರುವಂತಹ ಸ್ಥಿತಿಗಳನ್ನು ಬರಮಾಡ್ಕೊಳ್ತಾರೆ. ರಾತ್ರಿ ನಿದ್ರೆಯಲ್ಲಿ ನಿಮಗೆ ಇಂಪಾದಂತಹ ಸಂಗೀತ ಕೇಳಿಸುವಂತಹ ಸೂಚನೆ ಆಗಿರಬಹುದು, ಅಥವಾ ಮನಸ್ಸು ಶಾಂತವಾಗಿರೋದಾಗಿರಬಹುದು. ನೀವು ಎಚ್ಚರಿಕೆಯಿಂದ ಆಲಿಸಿ. ಅಂತಹ ಚಿಹ್ನೆಗಳಿಗೆ ಪ್ರತಿಕ್ರಿಯೆಯಾಗಿ ನೀವು ಏನು ಮಾಡಬೇಕು? ಖಂಡಿತವಾಗಿ ಸ್ನೇಹಿತರೆ, ಮುಂದಿನ 48 ಗಂಟೆಗಳ ಒಳಗಾಗಿ ಮನುಷ್ಯರು ಹೆಚ್ಚಾಗಿ ಏನು ಮಾಡ್ತಾರೆ? ದೇವರನ್ನು ನಂಬುವಂಥವರು, ದೇವರನ್ನ ನಂಬದೇ ಇರುವಂಥವರು ದೇವರ ಹೆಸರಿನಲ್ಲಿರುವಂತಹ ಯಾವುದೇ ಕೆಲಸವನ್ನು ಇಷ್ಟಪಡ್ತಾರೆ. ಅವರು ದೇವರ ಹೆಸರಿನಲ್ಲಿರುವಂತಹ ಯಾವುದೇ ವಿಡಿಯೋಗಳನ್ನಾಗಲಿ ವಿಶೇಷವಾಗಿ ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಅದೇ ರೀತಿಯಾಗಿ ದೇವರ ಹೆಸರನ್ನು ನಾಮ ಜಪವನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಅವರ ಮನಸ್ಸಿನಲ್ಲಿ ಭಕ್ತಿಗಳು ಹೆಚ್ಚಾಗುತ್ತದೆ. ದೇವರ ಮೇಲಿರುವ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ವಿಷಯಗಳು ಅವರಿಗೆ ಅರಿವಾಗ್ತಾ ಹೋಗುತ್ತೆ. ಯಾವುದೇ ರೀತಿಯ ಹಣವನ್ನು ಗಳಿಸಿಕೊಳ್ಳಲಿ ಕರ್ಮದ ಫಲಗಳನ್ನು ಕ್ರಮೇಣವಾಗಿ ಮೂಟೆಗಳನ್ನು ತುಂಬುತ್ತಾರೆ. ಮತ್ತು ನಮ್ಮ ಕರ್ಮದ ಮೂಟೆ ತುಂಬಿದ ದಿನ ನಾವು ಅಪಾರವಾಗಿರುವಂತಹ ಸಂಪತ್ತನ್ನು ಮತ್ತು ಯಶಸ್ಸನ್ನು ಪಡೆದುಕೊಳ್ತೇವೆ. ಸ್ನೇಹಿತರೆ, ಖಂಡಿತವಾಗಿ ನಮ್ಮ ಉತ್ತಮವಾದ ನಂಬಿಕೆಯ ಪಾತ್ರೆ ತುಂಬಿದ ದಿನ. ಆ ದಿನ ದೇವರು ದಯೆ ತೋರಿಸುತ್ತಾನೆ. ತಾಯಿ ಲಕ್ಷ್ಮೀ ದೇವಿ ಸಂತೋಷ ಪಡುತ್ತಾರೆ. ಆದ್ದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ನೀವು ಮಾಡಬೇಕಾಗಿರೋದು ಇಷ್ಟೇ. ಆದ್ದರಿಂದ ಸ್ನೇಹಿತರೆ, 2ನೇ ಚಿಹ್ನೆಗೆ ಹೋಗೋದಾದರೆ, ಮುಂದಿನ 24 ಗಂಟೆಯ ಒಳಗಾಗಿ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಬೇರೆ ಯಾವ ಚಿಹ್ನೆಯನ್ನು ಪಡೆಯಬಹುದು? ಆದ್ದರಿಂದ ಸ್ನೇಹಿತರೆ, ಈ ಚಿಹ್ನೆಯು ಭಗವಾನ್ ಲಕ್ಷ್ಮೀ ದೇವಿ ಹಾಗೂ ಶನಿದೇವನಿಗೆ ಸಂಬಂಧಪಟ್ಟಿದೆ. ಆದ್ದರಿಂದ ಸ್ನೇಹಿತರೆ, ಭಗವಾನ್ ಶನಿದೇವನ ಸಂಕೇತ ಕಪ್ಪು ಬಣ್ಣ. ಹಾಗಾದರೆ ಕಪ್ಪು ಬಣ್ಣದ ನಾಯಿ ಅಥವಾ ಕಾಗೆ ಕಾಣಿಸಿದರೆ ನಿಮಗೆ ಅದೃಷ್ಟ ಕುಲಾಯಿಸುತ್ತದೆ. ಮುಂದಿನ 48 ಗಂಟೆಯ ಒಳಗಾಗಿ ನೀವು ಕಪ್ಪು ಬಣ್ಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಿಹ್ನೆಯನ್ನು ನೋಡಿದರೆ ನೇರವಾಗಿ ಭಗವಾನ್ ಶನಿದೇವನಿಗೆ ಸಂಬಂಧಿಸಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ನೀವು ಯಾವುದೇ ರೀತಿಯ ಕಪ್ಪು ನಾಯಿಯನ್ನು ಕಂಡಾಗ ಅದಕ್ಕೆ ರೊಟ್ಟಿ ಅಥವಾ ತಿನ್ನಲು ಏನಾದರೂ ಸಹಾಯವನ್ನು ಮಾಡಬೇಕು. ಕಾಗೆಗಳನ್ನು ಕಾಣಿಸಿಕೊಂಡಾಗ ಸಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಇದರಿಂದಾಗಿ ನಿಮ್ಮ ಅದೃಷ್ಟವನ್ನು 2ರಷ್ಟು ಡಬಲ್ ಮಾಡಿಕೊಳ್ತೀರಾ. ನಿಮ್ಮ ಕಷ್ಟಗಳು ದೂರವಾಗುತ್ತೆ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಅದೃಷ್ಟದ ಸಮಯ ಬರ್ತಾ ಇದೆ. ಸಂಪತ್ತನ್ನು ತುಂಬಿಕೊಳ್ಳೋಕೆ ಸಿದ್ಧರಾಗಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.